ರಾಜಕಾರಣಿಗಳು ವಿರೋಧ ಪಕ್ಷದವರನ್ನ ಟೀಕಿಸೋ ಬರದಲ್ಲಿ ವಿವಾದಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಅವರವರ ಹುದ್ದೆಗೆ ಅವರದ್ದೇ ಆದಂಥ ಗೌರವ ಇರುತ್ತೆ. ಅದನ್ನು ಅರಿಯದೆ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಗಿಟ್ಟಿಸಿಕೊಳ್ಳೋ ಭರದಲ್ಲಿ ಶಾಸಕರೊಬ್ಬರು ತಮ್ಮ ನಾಲಿಗೆ ಹರಿಯ ಬಿಟ್ಟಿದ್ದಾರೆ. ಈಗ ಈ ವಿಚಾರ ಕಮಲ ಪಾಳೆಯದ ಕೆಂಗಣ್ಣಿಗೆ ಗುರಿಯಾಗಿದೆ. ಮೋದಿ ಸತ್ತಪ್ಪ ನಾಳೆ ಯಾರ ದೇಶದ ಪ್ರಧಾನಿ ಆಗಂಗಿಲ್ಲ. ಇವರ ಯೋಗ್ಯತೆಗೆ ಇವ್ರಿಗೆ ದಮ್ಮಿಲ್ವಾ? ರಾಜಕೀಯವಾಗಿ ಎದುರಿಸುವಂತ ದಮ್ಮಿಲ್ವಾ ಇವ್ರಿಗೆ? 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಹಿರಿಯರು, ಬುದ್ಧಿಜೀವಿಗಳು, ಇವ್ರ್ಯಾರು ಗೊತ್ತಲ್ಲ. ಕಾಂಗ್ರೆಸ್ನ ಶಾಸಕ ಭರಮಗೌಡ ಆಲಗೌಡಕ್ಕಾಗಿ, ರಾಜು ಕಾಗೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನ ಗೆಲ್ಲಿಸೋ ಸಲುವಾಗಿ ಕೈ ನಾಯಕರು ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಅದರಂತೆ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಕಾಗವಾಡದ ಮಮದಾಪುರದಲ್ಲಿ ಚುನಾವಣಾ ಸಭೆಯಲ್ಲಿ ಮಾತನಾಡುತ್ತಿದ್ದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಮೋದಿ ಸತ್ರೆ ಪ್ರಧಾನಿಯಾಗೋರು ಯಾರೂ ಇಲ್ವಾ? ಮೋದಿ ಜಪ ಮಾಡುವವರಿಗೆ ರಾಜು ಕಾಗೆ ಟಾಂಗ್. ಹೌದು, ಮೋದಿ ಜಪ ಮಾಡುವವರಿಗೆ ಟಾಂಗ್ ಕೊಡೋಕೆ ಹೋದ ಹಿರಿಯ ರಾಜಕಾರಣಿ ಹಾಗೂ ಹಾಲಿ ಶಾಸಕ ರಾಜು ಕಾಗೆ ಮೋದಿ ಸತ್ರೆ ಈ ದೇಶದಲ್ಲಿ ಪ್ರಧಾನಿಯಾಗೋರು ಯಾರೂ ಇಲ್ವೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ನಾನು ಕೂಡ ದೇಶವನ್ನ ಸಮರ್ಥವಾಗಿ ನಡೆಸ್ತೀನಿ ಎನ್ನುವ ಆತ್ಮವಿಶ್ವಾಸವಿದೆ. ಮೋದಿ ಸತ್ ಹೋದ್ರೆ ನಮ್ಮಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿನೇ ಇಲ್ವಾ? 140 ಕೋಟಿ ಜನರಲ್ಲಿ ಪ್ರಧಾನಮಂತ್ರಿ ಆಗೋ ಯೋಗ್ಯತೆ ಯಾರಿಗೂ ಇಲ್ವಾ ಅಂತ ಪ್ರಶ್ನೆ ಮಾಡುವ ಮೂಲಕ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ. ಅಷ್ಟೇ ಅಲ್ಲ, ಮೋದಿ ಬಳಿ ಸ್ವಂತ ವಿಮಾನ ಇದೆ. ಅವರು ಪ್ರತಿ ಬಟ್ಟೆಗೆ ಲಕ್ಷ ವೆಚ್ಚ ಮಾಡ್ತಾರೆ. ಹೀಗಂತ ಏಕವಚನದಲ್ಲೇ ಟೀಕಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಂದು ಮೋದಿ ನೋಡಿ ಮತ ಹಾಕಿ ಅಂತಾರೆ. ಹಾಗಿದ್ರೆ ನೀವೆಲ್ಲ ಹೋಗಿ ವಾರಣಾಸಿಯಲ್ಲಿ ಮತ ಚಲಾಯಿಸಿ, ಇಲ್ಯಾಕೆ ಚಲಾಯಿಸ್ತೀರಾ ಅಂತ ಜನರ ಕಾಲೆಳೆದಿದ್ದಾರೆ. ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೀವಲ್ಲ, ನೀವು ನಿಂತವ ನೀ ಏನ್ ಮಾಡಿದ್ರಿ ಬೇಕಲ್ಲ. ಮೋದಿಯನ್ನು ಪ್ರಶ್ನೆ ಬರಲ್ಲ ಅಲ್ಲಿ. ಯಾವಾಗ ನಾವು ಮೋದಿ ಇಲ್ಲಿ ಯಾರು ಮೋದಿ ಬರೋದ್ರ ನಾವು ಬರೋನು ಮತ್ತೆ ಮೋದಿನ ನೋಡಿದ್ರೆ ಮ್ಯಾಗ ನೀವು ಬಾ ಚಂದ ಹಾಕೋದನು. ಅವ್ನು ಗೊತ್ತಿಲ್ಲ ನಿಮ್ಗೆ. ಅವ್ನು 3,000 ಕೋಟಿ ರೂಪಾಯಿ ವಿಮಾನ ಐತಿ. ಒಂದು ವರ್ಷಕ್ಕೆ ಅವ್ನು ಡ್ರೆಸ್ ಇರ್ತದ ನೋಡ್ರಿ. 4 ಲಕ್ಷ 5 ಲಕ್ಷ ಒಂದೊಂದು ಡ್ರೆಸ್ ಅದಾವ. ನಮ್ಗೆ ಅವನು 4 ಲಕ್ಷ ರೂಪಾಯಿ ಕೊಟ್ಟಿರೋದ್ರ ನಮ್ಮ ಸಂಸಾರ ಬಿಡ್ತೀವಿ ನಾವು. ಎಲ್ಲರೂ ಸ್ವಾಮಿ ಆತೀವಿ. ಇನ್ನು ಇದೇ ವಿಚಾರವಾಗಿ ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅಕ್ಕ ಸತ್ರೆ ಅಮಾವಾಸ್ಯೆ ನಿಲ್ಲೋದಿಲ್ಲ ಅಂತ ಹೇಳಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ರಾಜು ಕಾಗೆ ಹೇಳಿಕೆ ವಿರೋಧಿಸೋ ಬರದಲ್ಲಿ ಸಂಸದ ಜಾಧವ್ ಕೂಡ ಎಡವಟ್ಟಿನ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಬಹಳ ಜನ ಪಿಎಂ ಅಭ್ಯರ್ಥಿಗಳಿದ್ದಾರೆ. ಆ ಟೈಮ್ ಬಂದಾಗ ಆಕ್ಷನ್ ತೆಗೆದುಕೊಳ್ತಾರೆ. ಅವರಲ್ಲಿ ಪಿಎಂ ಅಭ್ಯರ್ಥಿ ಇದ್ದಾರಾ ಇಲ್ವಾ ನೋಡ್ಕೊಳ್ಳಿ ಅಂತ ವ್ಯಂಗ್ಯವಾಡಿದ್ದಾರೆ. ನೋಡ್ರಿ, ಅಕ್ಕ ಸತ್ರ ಅಮಾವಾಸ್ಯೆ ನಿಂದರಲ್ಲ. ನಮ್ಮಲ್ಲಿ ಭಾಳ ಮಂದಿ ಅರ. ಮೋದಿ ಆದ್ಮೇಲೆ ಪ್ರಧಾನಮಂತ್ರಿ ಅವ್ರ ಕೆಪಾಸಿಟಿ ಭಾಳ ಮಂದಿ ಅರ. ಆ ಟೈಮ್ ಬಂದಾಗ ಹೋಗಿ ಆಕ್ಷನ್ ತಗೋತಾರೆ ನೆಸರಿ. ಅದ್ರ ಬಗ್ಗೆ ನಾವು ಅವ್ರ ಬಳಿ ಯಾರ ಇಲ್ಲ ವಿಚಾರ ಮಾಡ್ಬೇಕು. ಅವರು ನರೇಂದ್ರ ಮೋದಿ ಅವರ ಸಾವಾಗಬೇಕು ಅಂತ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಇವರ ಯೋಗ್ಯತೆಗೆ ಇವ್ರಿಗೆ ದಮ್ಮಿಲ್ವಾ? ರಾಜಕೀಯವಾಗಿ ಎದುರಿಸುವಂತ ದಮ್ಮಿಲ್ವಾ ಇವ್ರಿಗೆ? ಚುನಾವಣೆಯಲ್ಲಿ ಬಂದು ವೋಟ್ ಕೇಳಿ ಮತದಾರನ ಒಲಿಸ್ಕೊಂಡು ಅಂತ ಧೈರ್ಯ ಇಲ್ವಾ ಇವ್ರಿಗೆ? ಇಲ್ಲ, ಇವ್ರಿಗೆ ಧೈರ್ಯ ಇಲ್ಲ. ಚುನಾವಣೆ ಅಂದ್ಮೇಲೆ ವಾದ ವಿವಾದ ಇರಬೇಕು. ಆದ್ರೆ ಕಿರಿಯರಿಗೆ ಮಾರ್ಗದರ್ಶನವಾಗಬೇಕಾದ ಹಿರಿಯರು, ಜನಪ್ರತಿನಿಧಿಗಳು ಸಾರ್ವಜನಿಕ ಸಭೆಯಲ್ಲಿ ಹೀಗೆ ನಾಲಿಗೆ ಹರಿಬಿಡೋದು, ಬಾಯಿ ತಪ್ಪಿ ಮಾತನಾಡೋದು ಎಷ್ಟು ಸರಿಯಲ್ವಾ? ಭಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.